ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲ ನನ್ನ ಪ್ರೀತಿಯ ಗೆಳತಿಯರಿಗೆ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಒಂದು ಟ್ರಿಕ್ಸ್ ಹೇಳ್ಕೊಡ್ತಿರೋದು. ಏನಪ್ಪ ಅಂದರೆ, ಈಗ ಒಬ್ಬೊಬ್ಬರಿಗೆ ಸ್ಟ್ರೈಟ್ ಹೇರ್ ಇರೋರಿಗೆಲ್ಲ ಕರ್ಲಿ ಹೇರ್ ಇಷ್ಟ ಅಂತಾರೆ. ಕರ್ಲಿ ಇಷ್ಟಪಡೋರೆಲ್ಲ ಸ್ಟ್ರೈಟ್ ಬೇಕು ಅಂತಾರೆ. ನನ್ನ ಹೇರು ಸ್ಟ್ರೈಟ್ ಹೇರು. ನನಗೆ ಒಂದಿನ ಸ್ವಲ್ಪ ಕರ್ಲಿ ಹೇರ್ ಮಾಡ್ಕೊಳ್ಳೋಣ, ಯಾವ ಥರ ಬರುತ್ತೆ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಕರ್ಲಿ ಹೇರು ಅಂದರೆ ಮಿಷಿನಲ್ಲೇ ಮಾಡ್ಕೋಬೇಕು. ಅದಕ್ಕಿಂತ ಈ ಥರ ಎಣಿಸ್ಬಿಟ್ಟು ಒಂದು ನೈಟ್ ಫುಲ್ ಬಿಟ್ಟು ಯಾವ ಥರ ಕರ್ಲಿ ಬರುತ್ತೆ ನೋಡೋಣ, ಯಾವ ಥರ ಬರ್ಬೋದು ಅಂದರೆ ಬಿಗ್ ಬಾಸ್ ರಕ್ಷಿತಾ ಒಂದು ಸರಿ ಅವರು ವ್ಲಾಗಲ್ಲಿ ತೋರಿಸಿದ್ರು. ನಾನು ನೋಡೋಣ, ಆ ಥರ ಟ್ರೈ ಮಾಡೋಣ, ಬರ್ಬೋದು, ಯಾವ ಥರ ಬರುತ್ತೆ. ಸುಮ್ಮನೆ ಈಗ ಮಿಷಿನಲ್ಲಿ ಮಾಡ್ಕೊಳೋದ್ಕಿಂತ ಕೂದಲಿಗೆ ಎಫೆಕ್ಟ್ ಆಗುತ್ತೆ, ಆವಾಗ ಖುಷಿ ಕೊಡುತ್ತೆ, ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ಕೂದಲೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡೋಣ ಅಂತ ನನ್ನ ಫ್ರೆಂಡ್ಸ್ ಬಂದಿದ್ದರು. ಅವಳ ಹತ್ರ ಎಣಿಸ್ಕೊಂಡೆ. ಅಂದರೆ ಇಬ್ಬರು ಇದ್ದರೆ ಚೆಂದ. ಒಂದು ಸೈಡು ಒಬ್ಬರು ಎಣಿತಾರೆ, ಇನ್ನೊಂದು ಸೈಡು ಒಬ್ಬರು ಎಣಿತಾರೆ. ಒಬ್ಬರೇ ಎಣಿಯೋದು ತುಂಬ ಕಷ್ಟನೇ. ಅಂಥದ್ರಲ್ಲೂ ಪಾಪ ನನ್ನ ಫ್ರೆಂಡ್ಸ್ ಬಂದು ಈ ಥರ ಒಂದು ವ್ಲಾಗ್ ಮಾಡಬೇಕು, ಪ್ಲೀಸ್ ಹೆಣ್ಕೊಡು ಅಂದಿದ್ದಕ್ಕೆ ಪಾಪ ಕೊಟ್ಬಿಟ್ಲು. ಅಂದರೆ ಅವಳು ಪಾರ್ಲರಲ್ವ, ಹಂಗಾಗಿ ಬೇಗ ಬೇಗ ಎಣ್ಬಿಡ್ತಾಳೆ, ಅವಳಿಗೊಂದು ಐಡಿಯಾ ಇರುತ್ತೆ. ಹಾಗಾಗಿ ಈಗ ನೋಡಿ ಎಣಿತಿದ್ದಾಳೆ ಎಲ್ಲ. ಒಂದು 5-6 ಗಂಟೆ ಹಂಗೆ ಎಣ್ಬಿಟ್ಟು ನೈಟೆಲ್ಲ ಬಿಡ್ತೀನಿ, ಯಾವ ಥರ ಬರುತ್ತೆ. ನಂದು ಸ್ವಲ್ಪ ತುಂಬ ಸ್ಟ್ರೈಟ್ ಹೇರು, ಅರ್ಧಂಬರ್ಧ ಕರ್ಲಿ ಇರ್ತಾರೆ ನೋಡಿ, ಅವರಿಗೆ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ನೋಡೋಣ, ನಂದು ತುಂಬ ಸ್ಟ್ರೈಟ್ ಹೇರು. ನಾನೇನು ಕೆರಾಟಿನ್ನು ಅದು ಇದು ಏನು ಮಾಡಿಸಿಲ್ಲ, ಆದರೂ ನಂದು ಕೂದಲು ತುಂಬ ಸಾಫ್ಟ್ ಇದೆ ಮತ್ತು ಸ್ಟ್ರೈಟ್ ಹೇರ್ ಇದೆ. ಒಂಥರ ಆಸೆ ಕರ್ಲಿ ಹೇರು ನೋಡೋಣ. ಅದೇ ಹೇಳಲ್ವಾ, ದೇವರು ಈಗ ಆಸೆ ಪಡೋರಿಗೆ ಕೊಡಲ್ಲ. ಈಗ ಸ್ಟ್ರೈಟ್ ಇಷ್ಟಪಡೋರಿಗೆ ಸ್ಟ್ರೈಟ್ ಕೊಡೋಲ್ಲ, ಕರ್ಲಿ ಇಷ್ಟಪಡೋರಿಗೆ ಕರ್ಲಿ ಹೇರ್ ಕೊಟ್ಟಿರಲ್ಲ. ಹಾಗಾಗಿ ನನಗೆ ತುಂಬ ಇಷ್ಟ ಕರ್ಲಿ ಹೇರು, ಆದರೆ ಕರ್ಲಿ ಹೇರ್ ಕೊಟ್ಟಿಲ್ಲ ನನಗೆ. ನೋಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನಿಮಗೂ ಇಷ್ಟ ಆದರೆ ಈ ಥರ ಟ್ರೈ ಮಾಡ್ಬೋದು. ನೋಡಿ ಯಾರ್ಯಾರಿಗೆ ಕರ್ಲಿ ಹೇರ್ ಇಷ್ಟ ಅಂತ. ಈಗ ನೋಡಿ ಈ ಥರ ಎಣ್ದು ಬಿಟ್ಟಿದ್ದಾಳೆ, ಎಲ್ಲ ಕಡೆ ಸಣ್ಣ ಟೈಟಾಗಿ ಎಂದಿದ್ದಾಳೆ. ಕೆಳಗಡೆ ಸಣ್ಣ ರಬ್ಬರ್ ಹಾಕಿದ್ದಾರೆ. ಯಾವಾರಾಯಿತು ಈ ರಿಬ್ಬನ್ಗಳು ಬರ್ತಾವೆ ನೋಡಿ, ಯೂಸ್ ಆ್ಯಂಡ್ ಥ್ರೋ ರಿಬ್ಬನ್ಗಳಾರ ಬರ್ತವೆ, ಇಲ್ಲ ಏನಕ್ಕಾರ ಪ್ರಾಜೆಕ್ಟು ಅದು ಇದು ಮಾಡೋಕ್ಕೆ ತಂದಿಕ್ಕೊಂಡಿರ್ತೀವಿ ನೋಡಿ, ಒಳ್ಳೆ ಆಫ್ರಿಕನ್ ಕಣ್ಣಂಗೆ ಕಾಣ್ತಿದ್ದೀನಿ. ನನಗೆ ಒಂಥರ ಅನ್ನಿಸ್ತಿತ್ತು, ಬಟ್ ಕರ್ಲಿ ಹೇರ್ ಬೇಕಲ್ವಾ, ಹಂಗಾಗಿ ಇರಲಿ ನೋಡೋಣ ಯಾವ ಥರ ಬರುತ್ತೆ ಅಂತ. ಒಂಥರ ಬೇಬಿ ಹೇರ್ಸ್ ಕಂಡಂಗೆ ಕಾಣ್ತಾ ಇತ್ತು. ಅಂದರೆ ಶಾರ್ಟ್ ಇರೋದ್ರಿಂದ ಬೇಗ ಆಗುತ್ತೆ, ಉದ್ದಕ್ಕಿರೋ ಕೂದಲುಗಳಿಗೆ ಕೈ ನೋವು ಬಂದುಬಿಡುತ್ತೆ. ನನ್ನೇನು ತೀರಾ ಉದ್ದ ಇಲ್ಲ, ಆದರೆ ಮಂದ ಐತೆ ಕೂದಲು, ಅಂದರೆ ತುಂಬ ದಟ್ಟ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅಲ್ಲಲ್ಲೇ ಎಣ್ದುಬಿಟ್ಟು ಹೆಂಗೆ ಹಾಕಿದ್ದಾಳೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಒಂದೊಂದು ಟ್ರಯಲ್ ನೋಡ್ತಾ ಇರೋದು. ಅಂದರೆ ಅವಳು ಹೇಳ್ತಿದ್ದಾಳೆ ಆಫ್ರಿಕನ್ ಹೇರ್ಸ್ ಇದ್ದಂಗಿದೆ ಅಂತ. ನೋಡಿ ರಾತ್ರಿ ಎಣಿಸ್ಕೊಂಡಿದ್ದೆ ನನ್ನ ಫ್ರೆಂಡ್ ಹತ್ರ. ಅಂದರೆ ಈಟಲ್ಲಿ ಕರ್ಲಿ ಮಾಡೋದಕ್ಕೂ ಈ ಥರ ಕರ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಂದು ಬೇರೆ ತುಂಬ ಸಾಫ್ಟ್ ಕೂದಲು ನೋಡಿ, ತೀರಾ ಇನ್ನೂ ಹಿಂಸೆ ಆಗಲ್ಲ ನೋಡಿ. ನಂತಿದ್ದಂಗೆ ರಬ್ಬರ್ ಬರುತ್ತೆ, ಈ ಥರ ರಬ್ಬರ್ ಹಾಕ್ಕೊಂಡಿದ್ದೆ. ಈ ಥರ ರಬ್ಬರ್ ಹಾಕಿದ್ಲು ಅವಳು, ಏನಂತ ಹಿಂಸೆ ಆಗಲ್ಲ. ನೈಟ್ ಎಣ್ಣೆ ಬಿಟ್ಬಿಟ್ಟು ಬೆಳಗ್ಗೆ ಒಂದು ಓವರ್ ನೈಟ್ ಬಿಡಬೇಕು, ಅವಾಗ ಮಾತ್ರ ಕರ್ಲಿ ಚೆನ್ನಾಗಿ ಬರ್ತಿದೆ. ನೋಡಿ ಹೆಂಗಪ್ಪ ದೇವರು ಅಂದರೆ, ಕರ್ಲಿ ಹೇರ್ ಇಷ್ಟಪಡೋರಿಗೆ ಸ್ಟ್ರೈಟ್ ಹೇರ್ ಕೊಡ್ತಾನೆ, ಸ್ಟ್ರೈಟ್ ಹೇರ್ಗೆ ಇಷ್ಟಪಡೋರಿಗೆಲ್ಲ ಕರ್ಲಿ ಹೇರ್. ನನಗೆ ಕರ್ಲಿ ಹೇರ್ ಅಂದರೆ ತುಂಬ ಇಷ್ಟ. ನನ್ನ ಕೂದಲು ತುಂಬ ಸ್ಟ್ರೈಟು, ತುಂಬ ಸಾಫ್ಟ್ ಹೇರು. ಕರ್ಲಿ ಮಿಷಿನಲ್ಲಿ ಕರ್ಲಿ ಮಾಡಿಸ್ಕೊಂಡ್ರು ಜಾಸ್ತಿ ಹೊತ್ತು ನಿಲ್ಲೋದೇ ಇಲ್ಲ ನಮ್ಮದು. ಹಾಗಾಗಿ ಇದು ಬೆಸ್ಟ್ ಐಡಿಯಾ ಅಂತ ಎಣಿಸ್ಕೊಂಡಿದ್ದೆ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಔಟ್ಲುಕ್ ತೋರಿಸ್ತೀನಿ ಹೆಂಗಿದೆ ಅಂತ. ಅಲ್ಲ, ಯಾರಾದರೂ ಎಣ್ಣೆಯಲ್ಲಿ ಮನೇಲಿ ಹೆಲ್ಪಿಗೆ ಇದ್ಬಿಟ್ರೆ ನೈಟು ಎಣಿಸ್ಕೊಂಡು ನೈಟೆಲ್ಲ ಬಿಡಬೇಕು. ನೋಡಿ ನೈಟೆಲ್ಲ ಮಲಗಿರ್ತೀವಿ ನೋಡಿ, ಒಟ್ಟಿರುತ್ತೆ, ಫ್ರೆಶ್ಶಾಗಿರುತ್ತೆ, ಚೆನ್ನಾಗುತ್ತೆ, ಬೈಟಾಗಿ ಕುತ್ಕೊಂಡ್ಬಿಡುತ್ತೆ. ನೈಟಲ್ಲಿ ಎಣಿಸ್ಕೊಂಡ್ಬಿಟ್ಟು ಅವಾಗ ಕರ್ಲಿ ಚೆನ್ನಾಗಿ ಬರುತ್ತೆ. ಸ್ಟ್ರೈಟ್ನಿಂಗ್ ಮಿಷಿನಲ್ಲಿ ಪಾಪ ಏನೋ ಬಂದೋಗುತ್ತೆ ಕರ್ಲಿ. ಇದಾದರೆ ಬೆಸ್ಟ್ ಇದು. ಇಲ್ಲಿಂದ ಕರ್ಲಿ ಮಾಡಿಸ್ಕೊಂಡು ಈ ಲೆವೆಲಿಗೆ ಕರ್ಲಿ
ಕೂದಲಾದಂಗೆ. ಪಾಪ ನಾನು ಆಸೆ ಪಟ್ಟೆ ಅಂತ ಬಂದು ಹೆಣ್ಣು ಕೊಟ್ಟು ಹೋದ್ಲು. ಕೈ ನೋವು ಬರುತ್ತೆ ಎಣೆಯೋದ್ರೊಳಗೆ. ಇಬ್ಬರು ಇಬ್ಬಿದ್ರೆ ಒಂದು ಸೈಡು ಒಬ್ಬಳು ಒಂದು ಸೈಡ್ ಒಬ್ಬರು ಎಣ್ಣೆ ಬಿಡ್ಬೋದು. ಒಬ್ಬಳೇ ಎಣೆಯೋದಲ್ವ ಪಾಪ. ಅದು ಬೇರೆ ದಟ್ಟ ಕೂದಲಿರೋರು ಇರುವಾರ ಹಿಂಸೆ. ಉದ್ದ ಕೂದಲು ದಟ್ಟ ಕೂದಲು. ನಂದೇನು ಉದ್ದ ಇಲ್ಲ, ಬಟ್ ದಟ್ಟ ಐತೆ. ಎಲ್ಲೆಲ್ಲಿ ಇನ್ನೂ ಬಿಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಹಂಗೆ ಎಂದಿದ್ದಾಳೆ, ಅಷ್ಟು ಸಣ್ಣಗೆ ಎಂದಿದ್ದಾಳೆ, ಚೆನ್ನಾಗಿ ಎಂದಿದ್ದಾಳೆ. ಹಿಂಗೆ ಎಂದ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಯಾವ್ದಾದ್ರು ಫಂಕ್ಷನ್ಗಳಿಗೆ ಶಾಕ್ ಆಗ್ತಾರೆ, ನಿನ್ನ ಕೂದಲು ಕರ್ಲಿ ಏರಿದೆಯಾ ಅಂತ. ಆಮೇಲೆ ಯಾವುದೇ ಥರ ಕೂದಲು ಡ್ಯಾಮೇಜ್ ಆಗಲ್ಲ ನೋಡಿ. ಮೇಯ್ನು ಆ ಕರ್ಲಿ ಮಿಷಿನಲ್ಲಿ ಕೂದಲು ಈಟ್ ಹಾಕಿ ಕೂದಲು ಅವಾಗಿನ ಮಾತ್ರ ಖುಷಿ. ಆಮೇಲೆ ನೋಡೋಕ್ಕಾಗಲ್ಲ, ಕೂದಲು ಹಂಗಾಗ್ಬಿಡುತ್ತೆ. ಇನ್ನೂ ಯಾವ್ಯಾವ ತೆಗ್ದಿಲ್ಲ ಇದಿರಲ್ವ. ನಂದು ತುಂಬ ಸ್ಟ್ರೈಟು, ತುಂಬ ಸಾಫ್ಟ್ ಕೂದಲು, ಚೆನ್ನಾಗಿ ಬಂದಿದೆ ಕರ್ಲಿ. ಎಲ್ಲ ರಬ್ಬರು ತೆಗಿತೀನಿ. ನೋಡ್ತಾ ಇದ್ದೀರಲ್ವ ಕರ್ಲಿ ಎಷ್ಟು ಇಷ್ಟ ಆಯಿತಾ? ತುಂಬ ಚೆನ್ನಾಗಿ ಬಂದಿದೆ ಕರ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೂ ಈ ಟ್ರಿಕ್ಸ್ ಯೂಸ್ ಆಯಿತು, ಇಷ್ಟ ಆಯಿತು ಅಂದರೆ ನೀವು ಇದನ್ನು ಮಾಡಿ ನೋಡಿ ಮನೇಲಿ ಅಮ್ಮನೋ ಅಜ್ಜಿನೋ ಇಲ್ಲ ಅಕ್ಕನೋ ತಂಗಿನೋ ಯಾರಾದರೂ ಇರ್ತಾರೆ, ಅವ್ರ ಹತ್ರ ನೈಟೆಲ್ಲ ಈ ಥರ ಎಣ್ಣೆಸ್ಕೊಂಡು ಬಿಟ್ಬಿಡಿ. ಬೆಳಗ್ಗೆ ಹೊತ್ತಿಗೆ ಕರ್ಲಿ ಆಗಿರುತ್ತೆ. ಕರ್ಲಿ ಇರೋರಿಗೆಲ್ಲ, ಸ್ಟ್ರೈಟ್ ಇರೋರಿಗೆ ಹೇಳ್ತಿರೋದು, ಕರ್ಲಿ ಇರೋರಿಗೆ ಏನೂ ಪ್ರಾಬ್ಲಮ್ ಅನಿಸಲ್ಲ ನೋಡಿ. ಕರ್ಲಿ ಬೇಕು ಅಂತ ಇಷ್ಟಪಡೋರು ಸುಮ್ಮನೆ ಮಿಷಿನಲ್ಲಿ ಕರ್ಲಿ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಇದು ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕರ್ಲಿ ಬಂದಿದೆ ನೋಡಿ. ಕರ್ಲಿ ಬಂದಿದೆ. ನಂದು ಸ್ವಲ್ಪ ತುಂಬ ಸ್ಟ್ರೈಟ್ ಹೇರ್, ಹಂಗಾಗಿ ಕರ್ಲಿ ತುಂಬ ಕಷ್ಟನೇ ನನ್ನ ಕೂದಲು. ಬಟ್ ತುಂಬ ಚೆನ್ನಾಗಿ ಬಂದೈತೆ ಕರ್ಲಿ. ಬಾರ್ ಪಾಪ ಇಲ್ಲಿ ತೋರಿಸು ಫುಲ್. ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದೀರಾ ನೋಡಿ. ಕರ್ಲಿ ನ್ಯಾಚುರಲ್ ಏರ್ ಕಂಡಂಗೆ ಕಾಣ್ತಿದೆ. ಈಟಲ್ಲಿ ಮಾತ್ರ ಈ ಥರ ಕರ್ಲಿ ಬರಲ್ಲ. ಚೆನ್ನಾಗಿದೆ. ನಿಮಗೂ ಈ ಥರ ಇಷ್ಟ ಆಯಿತು ಅಂದರೆ ಈ ಥರ ಟಿಪ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತು ತಾನೇ? ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ನಿಮ್ಮ ಅಕ್ಕ ತಂಗಿ ಯಾರಾದರೂ ಇದ್ದರೆ ಅವ್ರಿಗೆ ಈ ಥರ ಒಂದು ಹೇರ್ ಸ್ಟೈಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.